ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು ವಿಶೇಷವಾದ ಅತಿಥಿ ಮುಂದೆ ಕೂತಿದ್ದೀವಿ. ಗುರುಗಳೇ ನಮಸ್ತೆ. ರಾಶಿಗಳು ಫಲಾಫಲ ನೋಡೋಣ. ಮೇಷರಾಶಿ ಹೆಂಗಿದೆ ನೋಡೋಣ. ಮೇಷರಾಶಿ ಮೇಷರಾಶಿ ಅಂತ ಹೇಳಿದ್ರೆ ನೋಡಿ, ಮೇಷರಾಶಿಯಲ್ಲಿ ಗುರು ಇದೆ. ಈ ಬೃಹಸ್ಪತಿ ಬಹಳ ಜನ ಜ್ಯೋತಿಷ್ಯ ನಮ್ಮದೇ ಇರೋರು ನಂಬಲಿಕ್ಕೆ ಶುರು ಮಾಡಿಬಿಟ್ರು. ಮೇಷರಾಶಿ ಗುರು ಇದು ಬಹಳ ಸಂಕಟ ಕೊಡ್ತಿರುತ್ತೆ ಈ ವರ್ಷ. ಅದೇ 2024 ಶ್ರಮೆ ಜಾಸ್ತಿ, ಫಲ ಕಡಿಮೆ. ಆದರೆ 2024 ಸಿಹಿ ಸುದ್ದಿ, ಶ್ರಮೆ ಕಡಿಮೆ, ಫಲ ಜಾಸ್ತಿ. ಅರ್ಥ ಮಾಡ್ಕೊ. ಬಿನ್ ಮಾಂಗ್ಯ ಮೋತಿ ಮಿಲೆ ಮಾಂಗ್ಯ ಮಿಲೆಯನ್ನು ಬೇಕು. ತುಳಸಿದಾಸ್ ಕತೆ ಭಾಗ್ಯದ ರೀತಿಯನ್ನು ತುಳಸಿದಾಸ್ ವರ್ಣಿಸ್ತಾರೆ. ಗುರುಬಲ ಅಂದರೆ ಮೇ ತಿಂಗಳ ನಂತರ ಮೇಷರಾಶಿಗೆ ಅದ್ಭುತ ಜಯ, 11ನೇ ಶನಿ, ಆರ್ಥಿಕ ಲಾಭ, ಸಾಲ ಸೌಲಭ್ಯ ಇರುತ್ತೆ, ಒಬ್ಬರಿಗೆ ಸಹಾಯ ಮಾಡುವಂಥ ಯೋಗ ಬರುತ್ತೆ. ವಿಶೇಷ 14th ಜನವರಿಗೆ ಕಾಯ್ದು ಉತ್ತರಾಯಣ ಪುಣ್ಯಕಾಲಕ್ಕೆ ಮೇಷರಾಶಿ ಅದ್ಭುತ ಪರಿವರ್ತನೆ, ಹೊಸ ವರ್ಷ. ಅವ್ರಿಗೆ ನಾನು ಹ್ಯಾಪಿ ನ್ಯೂ ಇಯರ್ ಹೇಳ್ತೇನೆ. ಆದರೆ ಅದರೊಟ್ಟಿಗೆ ದಶೆ ನೋಡ್ಬೇಕಾದ್ರೆ ಅವ್ರ ದಶೆ ಚೆನ್ನಾಗಿದ್ದರೆ ಮೇಷರಾಶಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಮೇಷರಾಶಿ. 14th April to 14th May ಹೋದರೆ ಅವ್ರು ಮೇಷ ಮಾಸ. ಶ್ರೀರಾಮನವಮಿ ಆಚರಣೆ, ಮಾವಿನ ಹಣ್ಣು ಬರೋ ಕಾಲ. ಏನು ಸಚಿನ್ ತೆಂಡೂಲ್ಕರ್ ಹುಟ್ಟಿದ್ದು ಕ್ರಿಕೆಟಲ್ಲಿ ಹುಟ್ಟಿನೂ MP ಆಗ್ಬಿಟ್ಟು. ಹಾಗೆ ಕ್ರಿಕೆಟ್ಗೂ ರಾಜಕೀಯಕ್ಕೂ ಏನು ಸಂಬಂಧ ಏನು ನೀವು ಕೇಳ್ಬೋದು. ಆದರೆ ರಾಜಯೋಗ ಅಂತ ನಾವು ಹೇಳ್ತೀವಿ. ರಾಜಯೋಗ ಅಂದರೆ ಅವ್ನು ಅನುಭವಿಸ್ಬಿಡ್ತಾರೆ. ಯಾರ್ಯಾರು 14th April to 14th May ಹುಡ್ತಾರೋ ರಾಜರೇ ಹುಡ್ತಾರೆ. SM ಕೃಷ್ಣ ಹುಟ್ಟಿದ್ದು, ರಾಮನವಮಿ ಆಚರಣೆ ಮಾಡೋದು. ರಿಷಿ ಸುನಕ್ ಲಂಡನ್ಗೆ ಅವರು ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಭಾರತದ ಮೂಲ. ಇಲ್ಲಿ ಭಾರತೀಯರಲ್ಲಿ ಇವತ್ತು ನಮ್ಮವರೇ ಲಂಡನ್ ಆಳ್ತಾರೆ. ಅವ್ರು ನಮ್ಮನ್ನು ಆಳಿದ್ರು. ಹಾಗೆ ಸಮಯ ಆಯಿತು. ಸೊ ಮೇಷರಾಶಿ ತುಂಬ ಚೆನ್ನಾಗಿದೆ, ಒಳ್ಳೆ ಕೆಲಸ. ಸೊ ಇದು ರೆಮಿಡಿ ಅಂದ್ರೆ ಅದಕ್ಕೆ ಪರಿಹಾರ ಅಂದರೆ ಗುರು ಶಾಂತಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೊಂಡ್ಬಿಟ್ರೆ ಗುರುವಾರ ರಾಘವೇಂದ್ರ ಸ್ವಾಮಿ ಮಾಡಿದ್ರೆ ಆ ಸಂಕಟಗಳು ದೂರ ಆಗಿ ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿ ಅವ್ರಿಗೆ ಏನಾದ್ರು ಒಂದು ಪರ್ಟಿಕ್ಯುಲರ್ ನಂಬರ್ ಇದೆಯಾ? ಸಂಖ್ಯೆಗಳಂದರೆ 5, 9 ಶುಭ ಸಂಖ್ಯೆಗಳು. 5, 9 ಅದ್ಭುತ ಶುಭ. ನೆಕ್ಸ್ಟ್ ವೃಷಭ ರಾಶಿ. ಸೊ ವೃಷಭ ರಾಶಿಗೆ ವೃಷಭಕ್ಕೆ ಗುರು ಪ್ರವೇಶವಾಗುತ್ತೆ. ಸೊ ವೃಷಭಕ್ಕೆ ಬೃಹಸ್ಪತಿ ಈ ಮೇಷದಿಂದ ವೃಷಭ ಪ್ರವೇಶ ಆಗೋದು ಮೇ ತಿಂಗಳು. ಸೊ ಇಲ್ಲಿ ಮೇ ತಿಂಗಳಂದರೆ ಇಷ್ಟುವರೆಗೂ ಖರ್ಚು ಜಾಸ್ತಿ, ಕೈಯಲ್ಲಿ ದುಡ್ಡು ನಿಲ್ತಿಲ್ಲ. ಭಾಳ ಜನ ಹೇಳ್ತಾರೆ ನನ್ನ ಕೈಯಲ್ಲೇ ದುಡ್ಡು ಬಂತು, ಮದುವೆ ಮಾಡಿಬಿಟ್ಟೆ, ಮನೆ ತಗೊಂಡೆ, ಇಲ್ಲ ಸಾಲ ಆಗೋಯ್ತು, ಖರ್ಚಾಗೋಯ್ತು. ಹಾಗೆ ಲಕ್ಷ್ಮಿ ಅನ್ನೋದು ಚಂಚಲ. ಸೊ ವೃಷಭ ರಾಶಿಗೆ ಈ 14 ಜನವರಿ ನಂತರ ಸೂರ್ಯನು ಭಾಗ್ಯಸ್ಥಾನ ಬರುವ ಕಾರಣ ಮತ್ತು ಶಿವರಾತ್ರಿ ಹಬ್ಬಕ್ಕೆ ವೃದ್ಧಿ, ಚಳಿಗಾಲ ಹೋಗುತ್ತೆ. ಮತ್ತು ಚಾಂದ್ರಮಾನ ಯುಗಾದಿ, ಮಾವನನ್ನು ಬರೋ ಕಾಲಕ್ಕೆ ವೃಷಭ ರಾಶಿ, ಮಾವನನ್ನು ವ್ಯಾಪಾರ ಮಾಡೋರೆಲ್ಲ ವೃಷಭ ರಾಶಿಗೆ ಅದ್ಭುತ ಯೋಗ. ಮತ್ತು ವಜ್ರವನ್ನು ಅವರು ಧಾರಣೆ ಮಾಡೋದು. ದುಡ್ಡಿಲ್ಲಪ್ಪ ಅಂದರೆ ಅಮೆರಿಕನ್ ಡೈಮಂಡ್ ಹಾಕ್ಕೊಳ್ಬೋದು. ಅರ್ಥ ಮಾಡ್ಕೊಳ್ಳಿ ವೃಷಭ ರಾಶಿ. ಸೊ 14th May to 14th June ಹುಟ್ಟಿದವರು ನಾನು ಐ ಎಮ್ ಎ ಟಾರಸ್ ಅಂತಾರೆ. ಅದು ಸನ್ ಸೈನ್. ನಾವು ಮೂನ್ ಸೈನ್ ರಾಶಿ ಲೆಕ್ಕ ಕೃತಿಕಾ, ರೋಹಿಣಿ, ವೃಷ ನಕ್ಷತ್ರ, ವೃಷಭ ರಾಶಿ. ಅದಕ್ಕೆ ಪರಿಹಾರ ಈಗ ವೃಷಭ ರಾಶಿಗೆ ಪುನಃ ಗುರು ಶಾಂತಿನೇ ಮಾಡಬೇಕು. ವಾಮನೋ ವಿಬುಧೇಜ್ಯಶ್ಚ 10 ಅವತಾರಗಳಲ್ಲಿ ವಾಮನೋ ವಿಬುಧೇಜ್ಯಶ್ಚ ಅಂದ್ಕೊಂಡ್ಬಿಟ್ರೆ ಎಲ್ಲವೂ ಶುಭ. 1 ವರ್ಷದ ನಂತರ ಶನಿ ಬಲ ಬರ್ತಾ ಇದೆ. ಈ ವರ್ಷ ಶ್ರಮೆ ಜಾಸ್ತಿ ಇದೆ, ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಬುಧ ಶುಕ್ರ ಅವರನ್ನು ವೃಷಭ ರಾಶಿಯನ್ನು ಕಾಪಾಡ್ತಾ ಇದೆ. ಯಾಕಂದರೆ ಬುಧ ಶುಕ್ರ ವೃಷಭ ರಾಶಿಗೆ ದೃಷ್ಟಿ ಇದೆ. 14 ಜನವರಿ ಕಾಯಬೇಕು, ತದನಂತರ ಶುಭ. ನೆಕ್ಸ್ಟ್ ಮಿಥುನ. ಸೊ ಮಿಥುನ ರಾಶಿ ಗುರುಬಲ ಇದೆ. ಸೊ ಗುರುಬಲ ಅಂತಾನೆ ಭಾಳ ಸಂತೋಷ ಪಡ್ತಾರೆ. ಅಂದರೆ ವಿವಾಹದ ಶುಭ ಕಾರ್ಯಗಳು. ಗುರು ಅಂದರೆ ಗಂಡು ಮಕ್ಕಳೇ ಆಗ್ತಾರೆ. ಶುಕ್ರ ಬಲವಾಗಿದ್ದರೆ ಹೆಣ್ಮಕ್ಳು. ಹಲವರು 3 ಹೆಣ್ಮಕ್ಳು ಆಗ್ಬಿಡ್ತಾರೆ. ಇನ್ನೊಂದು ಗಂಡ ಆಗುತ್ತಾ ಅಂತ ಆಸೆ ಇರುತ್ತೆ. ಆಸೆ ಬೇರೆ, ಆಸೆಯ ಬದ್ಧತೆಯ ಲೋಕೆ ಅದು. ಸೊ ಮಿಥುನ ರಾಶಿಗೆ ಮದುವೆ ಆಗೋದು, ಗಂಡು ಮಕ್ಕಳು ಸುಖ ಜಾಸ್ತಿ. ಮತ್ತು ಈ ಸೂರ್ಯನಾರಾಯಣ ಶಿವರಾತ್ರಿ ಹಬ್ಬ, ಆಮೇಲೆ ಚಾಂದ್ರಮಾನ ಯುಗಾದಿಗೆ ದೊಡ್ಡ ಪರಿವರ್ತನೆ, ಅವರ ಆಕಾಂಕ್ಷೆಗಳು ಪೂರ್ಣ. ಅದರ ತಕ್ಕಂಗೆ ಏನಾದರೂ ಪರಿಹಾರ ಮಾಡ್ಕೋಬೇಕು. ಈಗ ಮಿಥುನ ರಾಶಿಗೆ ಪರಿಹಾರ ಅಂದರೆ ಸೂರ್ಯ ದೃಷ್ಟಿ ಇದೆ. ನಮಸ್ಕಾರ ಪ್ರಿಯೋ ಭಾನುವು, ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು. ಆಲ್ವೇಸ್ ಅದು ನಂಬಿಕೆ ಇಲ್ಲದಿದ್ದರೆ ಒಂದು ವಾಕಿಂಗ್ ಹೋಗ್ಬಿಟ್ರೆ ವಿಟಮಿನ್ B ಸಿಕ್ಕೋದು ಅಂತ ಡಾಕ್ಟರ್ಗಳು ಹೇಳ್ತಾರೆ. ಬೆಳಗಿನ ಕಿರಣಗಳು ನಮಗೆ ಬೀಳಬೇಕು. ಅಷ್ಟು ಮಾಡಿದ್ರೆ ಮಿಥುನ ರಾಶಿ ಅವಳಿ ಜವಳಿ ಮಕ್ಕಳು ಆಗ್ತಾರೆ. ಅವಳಿ ಜವಳಿ ಮಕ್ಕಳು ಇರೋರು ದುಶ್ವಾವ ಲಗ್ನ. ಆ ಮಕ್ಕಳ ಭವಿಷ್ಯ ಒಂದೇ ಇರುತ್ತೆ, ಒಂದೇ ಜಾತಕ, ಒಂದೇ ಟೈಮ್ ಹೋಗ್ತಾರೆ. ಅದಕ್ಕೆ ನೋಡಲಿಕ್ಕೂ ಹಿಮಮಲ್ಲಿ ಸೀತಾ ಅವ್ರ ಗೀತಾ ಅಂತ ಸಿನಿಮಾನು ನೋಡ್ತಾರೆ. ಅಂತ ಅವಳಿ ಜವಳಿ ಮಕ್ಕಳು. ಸೊ ಮಿಥುನ ರಾಶಿ ಬುಧ ಅಂದರೆ ಪಚ್ಚೆ ರತ್ನವನ್ನು ಧಾರಣೆ ಮಾಡಿದ್ರೆ ತುಂಬ ಶುಭವಾಗುತ್ತೆ ಮಿಥುನ ರಾಶಿ. ಯಾಕಂದರೆ ಗುರುಬಲ ಇದೆ.
ನೆಕ್ಸ್ಟ್ ಕರ್ಕ ರಾಶಿ. ಈ ಕರ್ಕ ರಾಶಿಗೆ ಗುರುಬಲ ತುಂಬ ಸಿಹಿ ಸುದ್ದಿ. ಮೇ ನಂತರ ಪರಿವರ್ತನೆ ಆಕಾಂಕ್ಷೆಗಳು ಪೂರ್ಣವಾಗುತ್ತೆ. ಈ ಬೃಹಸ್ಪತಿ ಮೇಷರಾಶಿ ಬಿಟ್ಟು ವೃಷಭ ರಾಶಿ ಪ್ರವೇಶವಾಗುತ್ತೆ. ಸೊ ಕರ್ಕ ರಾಶಿಗೆ ಮುತ್ತನ್ನು ಧಾರಣೆ ಮಾಡಬೇಕು. ರೈತರು ಎಷ್ಟು ಕರ್ಕ ರಾಶಿ ಇರುತ್ತೆ ಅವ್ರು ತುಂಬ ಒಳ್ಳೆ. ಮತ್ತು ಉದಾಹರಣೆಗೆ ಟೊಮೆಟೊ ಒಂದು ಸಲ ಸಡನ್ ಆಗಿ ಟೊಮೆಟೊ ಹಾಕಿದ್ರೆ ರೈತರು ಕೊಟ್ಟು ಅಂದರೆ ಲಾಟ್ರಿ ಬಂದಾಗ ಲಾಭ ಆಗುತ್ತೆ. ಹಾಗೆ ಜ್ಯೋತಿಷನ ಕೇಳಬೇಕು. ಹುಣ್ಣಿಮೆಗೆ ಬೀಜ ಬಿತ್ತೋದು, ಅಮಾವಾಸ್ಯೆಗೆ ಬೀಜ ಬಿತ್ತೋದು. ಜ್ಯೋತಿಷನ ಕೇಳಬೇಕು, ನಾನು ಯಾವುದನ್ನು ವ್ಯಾಪಾರ ಅಥವಾ ಹಣ್ಣು ಹಾಕಲಿ, ತರಕಾರಿ ಹಾಕಲಿ, ನನಗೆ ಯಾವುದೆಲ್ಲ ಮಾವಿನ ಹಣ್ಣಿಂದ ಲಾಭನ, ಮುಳ್ಳಂಗಿಯಿಂದ ಲಾಭನ ಪ್ರಶ್ನೆ ಕೇಳ್ಬಿಟ್ಟು ಹಾಕಿದ್ರೆ ಕರ್ಕ ರಾಶಿ ಅದ್ಭುತ ಯೋಗ, ಗುರುಬಲ ಬರೋ ಕಾರಣ. ಆಮೇಲೆ ಶತ್ರುಧ್ವಂಸ, ರೋಗ, ಕೋರ್ಟ್ ಕೇಸ್ ಇದ್ರೆ ಜಯ. ಅವ್ರಿಗೇನಾದ್ರು ಪರಿಹಾರಕ್ಕೆ ಏನಾದ್ರು ಪರಿಹಾರ ಅಷ್ಟಮ ಶನಿ ಇದೆ. ಹನುಮಾನ್ ಚಾಲೀಸ ಪ್ರತಿ ಶನಿವಾರ ಆಂಜನೇಯನ ಪೂಜೆ ಮಾಡಿದ್ರೆ ಶನಿ ಮಹಾತ್ಮನ ಶಾಂತಿಯಾಗಿ ಆ ತೊಂದರೆಗಳು. 1 ವರ್ಷ ಅಷ್ಟಮ ಶನಿ ಇದೆ, ಅಷ್ಟಮಿನೇ ಹುಷಾರಾಗಿದೆ. 1 ವರ್ಷದ ನಂತರ ಆ ಶನಿ ಹೋಗು. ಅಷ್ಟವರೆಗೂ ಹನುಮಾನ್ ಚಾಲೀಸ ಪ್ರತಿ ಶನಿವಾರ ಹೋದ್ರೆ ಕರ್ಕ ರಾಶಿ ತುಂಬ ಒಳ್ಳೆಯದು. ಸಿಂಹರಾಶಿ. ಮಕ್ಕ ಪುಬ್ಬ ಉತ್ತರ ಮೊದಲೇ ಪಾದ ಸಿಂಹರಾಶಿ. ಗುರುಬಲ ಇದೆ, ಚೆನ್ನಾಗೇ ಇದೆ. ಈಗ 4ರಲ್ಲಿ ಬುಧ ಮತ್ತು ಶುಕ್ರ. ಈ ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಭ. ಸೊ ಭೂಮಿಯಿಂದ ಹಲವ್ರಿಗೆ ಲಾಭ, ಹಲವ್ರಿಗೆ ಭೂಮಿಯಿಂದ ನಷ್ಟ. ಅದಕ್ಕೆ ಋಣಾನು ಬಂದರು ಪೇಣ ಪಶುಪತ್ನಿ ಸುತಾಲಯ ಅಂತ. ಮದುವೆಗೆ ಋಣ ಇರಬೇಕು, ಜಮೀನು ತಗೊಳ್ಳೋದಕ್ಕೂ ಋಣ ಇರಬೇಕು. ಋಣಾನು ಪಶುಪತ್ನಿ ಸುತಾಲಯ ಎಷ್ಟು ಚೆನ್ನಾಗಿದ್ದಾರೆ. ಸುತ ಮತ್ತು ಆಲಯ, ಮಗು ಹುಟ್ಟಬೇಕು, ಗಂಡು ಮಗುನೇ ಆಗಬೇಕು. ಇವೆಲ್ಲ ಸಿಂಹರಾಶಿಗೆ ಹೊಸ ವರ್ಷಕ್ಕೆ ಸಿಂಹದಲ್ಲಿ ಚಂದ್ರ ಪಂಚಮಿ ತಿಥಿ ಆದ ಕಾರಣ ಸಿಂಹರಾಶಿ. ಶನಿ ಸಪ್ತಮದಲ್ಲಿದೆ, ಅಂದರೆ ಶನಿ ಮಹಾತ್ಮನ ಶಾಂತಿ. ಪ್ರತಿ ಶನಿವಾರ ಸಾಧಾರಣವಾಗಿ ಶನಿ ಅಂದರೆ ಹೆದರ್ತಾರೆ. ಶನಿವಾರ ದಿವಸ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಜಾಸ್ತಿ ಜನ ಇರ್ತಾರೆ, ಹೆದರಿ ಹೋಗ್ತಾರೆ. ಅರ್ಥ ಮಾಡ್ಕೊಂಡು. ಯಾಕಂದರೆ ಸ್ಯಾಟರ್ನ್ ಇಸ್ ಲೈಕ್ ಸ್ಟ್ರಿಕ್ಟ್ ಪೊಲೀಸ್ ಮ್ಯಾನ್. ಪೊಲೀಸ್ ನೋಡಿದ್ರೆ ಎಲ್ರಿಗೂ ಹೆದರಿಕೆ ಇರಲ್ಲ, ಕಳ್ಳನಿಗೆ ಮಾತ್ರ ಹೆದರಿಕೆ ಇರುತ್ತೆ, ಬೇರೆಯವ್ರಿಗೆ ಹೆದರಿಕೆ. ಯಾಕಂದರೆ ನಾನು ಚೆನ್ನಾಗಿದ್ದರೆ ಪೊಲೀಸ್ ಎಲ್ಲ ನನ್ನ ಮಿತ್ರರೇ, ನಮಗಾಗಿರೋ ಪೊಲೀಸು. ಅರ್ಥ ಮಾಡ್ಕೊಂಡು ಕಳ್ಳನಿಗೆ ಯಾವತ್ತೂ ಹೆಚ್ಚು. ಈ ಸಿಂಹರಾಶಿಗೆ ತಪ್ಪು ಮಾಡೋವರಿಗೆ ಈ ಶನಿ ದೃಷ್ಟಿ, ರಾವಣಾಸುರ ನಾಶ ಆಗ್ಬಿಟ್ಟ ಶನಿ ದೃಷ್ಟಿ. ಅರ್ಥ ಮಾಡಿ, ನವಗ್ರಹಣ ಕಟ್ಟಿದ ರಾವಣ ನಾರದು ಮುನಿ ಹೇಳ್ತಾರೆ ಅವನ ದೃಷ್ಟಿ ಹಾಕ್ಬಿಡು, ಭಾಳ ಡೇಂಜರ್ ದೃಷ್ಟಿ ಇದು ಶನಿ ದೃಷ್ಟಿ. ಸಿಂಹರಾಶಿ ಕುಂಭದಲ್ಲಿ ಶನಿ ಎಷ್ಟಿಗೆ. ಅದಕ್ಕೆ ನಾನು ಚಿತ್ರರೂಪದಲ್ಲಿ ಗ್ರಹಗಳು ಎಲ್ಲಿದೆ, ನೀವು ಇವತ್ತು ಟೆಲಿಸ್ಕೋಪ್ ತಗೊಂಡು ನಾಸಾ ನೋಡಲಿ, ಇಸ್ರೋ ನೋಡಲಿ, ಇದು ಗ್ರಹ ಅಲ್ಲೇ ತೋರಿಸ್ತಾರಲ್ಲ. ನಮ್ಗೆ ಯಾವ ಟೆಲಿಸ್ಕೋಪ್ ಇಲ್ಲ, ಹೆಂಗೆ ಪಂಚಾಂಗ ಬರೀತಾ ಇದ್ದೀವಿ. ಸೊ ಸಿಂಹರಾಶಿ ಅಧಿಪತಿ ಸೂರ್ಯನು ಬಲವಾಗಿದ್ದರೆ ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ. ಮತ್ತು ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ರಾಜರಿಗೆ ಹಲವು ರಾಜರಿಗೆ ದಶೆ ಚೆನ್ನಾಗಿಲ್ಲದೆ ಇದ್ದರೆ ಅವರು ರಾಜ್ಯ ಆಳಬಾರ್ದು. ಉದಾಹರಣೆಗೆ ಆ ಯುಕ್ರೇನ್ಗೆ ಅಲ್ಲಿ ರಾಜರು ರಷ್ಯಾ ಹತ್ರ ಯುದ್ಧ ಮಾಡಿದ ನಷ್ಟ ಆಗುತ್ತೆ. ಸೊ ರಾಜರ ನಿರ್ಣಯ ತಗೊಂಡ ಬಲವಾದ ರಾಷ್ಟ್ರ ಹತ್ರ ಯುದ್ಧ ಮಾಡಬಾರ್ದು. ಯುದ್ಧಗಳು ಬರುವಂಥ ಸಂವತ್ಸರ. ಸೊ ಯುದ್ಧ ಮಾಡದೇ ಇದ್ದಿದ್ದೆ ಯುಕ್ರೇನ್ ಚೆನ್ನಾಗಿರ್ತಿತ್ತ. ಎಷ್ಟು ನಷ್ಟ ಆಯಿತು ಯುಕ್ರೇನು. ಇಲ್ಲಿ ಯುದ್ಧ ಹಮಾಸು ಇಸ್ರೇಲ್ ಯುದ್ಧ ಮಾಡಿ ಯುದ್ಧ ಬರಬಾರ್ದು, ಒಂದು ಶಾಪ. ದೇವ್ರಿಗೆ ಪ್ರಾರ್ಥನೆ ಮಾಡೋಣ, ಶನಿ ದೃಷ್ಟಿ ಪೂಜೆ ಮಾಡ್ಕೊಳ್ಳಿ, ಆಗ ಯುದ್ಧ ಆಗಲ್ಲ. ಇಲ್ಲೇ ಯುದ್ಧಗಳು ಶಾಖೆಯಲ್ಲಿ ಬಂದಿದೆ. ಭೂಕಂಪಗಳು, ಪ್ರಕೃತಿ ವಿಕೋಪ ಆಗೋದು, ಅತಿವೃಷ್ಟಿ ಅನಾವೃಷ್ಟಿಗಳಾಗೋದು, ಗುರುಬಲ ಏನು, ಶನಿ ಬಲ ಎಲ್ಲವೂ ಪಂಚಾಂಗದಿಂದ ಯುಗಾದಿ ಪಂಚಾಂಗ, ಕಾಲಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ. ವೀಕ್ಷಕರೇ ತಗೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಗ್ರಹಣಗಳ ಫಲ ಏನು, ಭಾಗ್ಯ ಏನು, ಭವಿಷ್ಯ ಏನು ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕನ್ಯಾ ರಾಶಿ. ಈ ಕನ್ಯಾ ರಾಶಿಗೆ ಅಷ್ಟಮ ಗುರು ಇದೆ. ಸೊ ಗುರು ಅಷ್ಟಮ ಇದೆ. ಗುರು ಬಲವಾಗಿದ್ದರೆ ಶಿವ ಭಕ್ತರಾಗ್ತಾರೆ, ಬುಧ ಬಲವಾಗಿದ್ದರೆ ವಿಷ್ಣು ಭಕ್ತರು. ಉದಾಹರಣೆಗೆ ಕಬೀರ್ ದಾಸು, ಸೂರ್ದಾಸ್ ಅವರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರು. ಆದರೆ ಮಹಾಕೃಷ್ಣ ಭಕ್ತರಾಗಿ ರಹೀಂ ದಾಸ್ ಕೃಷ್ಣನ ಮೇಲೆ ಕವಿತೆ ಬರೆದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಜಾತಿ ಮುಖ್ಯ ಅಲ್ಲ. ಜಾತಿಗೆ ವೈರ, ನೀತಿ ಮೂರ್ಖಗೆ ವೈರ, ಅರಿತವನಿಗೆ ನೇತರ ವೈರ ಸರ್ವಜ್ಞ. ಅರ್ತ್ಕೊಂಡ್ಬಿಟ್ರೆ ಯಾವ ಜಾತಿಗೂ ವೈರ ಇರಲ್ಲ, ಎಲ್ಲರೂ ಪ್ರೀತಿ, ಒಂದೇ ದೇವರಂದಂತ ನಾವೆಲ್ಲ ಅಣ್ಣ ತಮ್ಮದರಾಗಿರ್ಬೋದಲ್ಲ, ಶುಭ ಶಾಂತಿ ಅಂತ ಬ್ರಾಡ್ ಮೈಂಡ್ ಇರುತ್ತೆ ಈ ಕನ್ಯಾ ರಾಶಿ. ಮಹಿಳೆ, ಸ್ತ್ರೀ ರಾಶಿ, ಮಹಿಳೆಯರಿಗೆ ಒಳ್ಳೆಯದು. ಗುರುಬಲ ಕನ್ಯಾ ರಾಶಿಗೆ ಮೇ ತಿಂಗಳ ನಂತರ ಗುರುಬಲ. 6ರಲ್ಲಿ ಶನಿ ಶತ್ರುಧ್ವಂಸ. 4ನೇ ಮನೆಗೆ ಈ ಬುಧನು ಪ್ರವೇಶ ವಕ್ರವಾಗಿದೆ. ನೋಡಿ, ಬುಧನು ಮುಂದೆ ಹೋಗ್ತಾ ಇರೋದು ಹಿಂದೆ ಬಂದಿದೆ. ವಕ್ರಗತಿ, ಶೀಘ್ರಗತಿ, ಮಂದಗತಿ ಎಲ್ಲ ಗತಿಗಳು ನೀವು ಬರ್ತಾ ಹೋಗ್ತದೆ. ಮುಂದೆ ಇಲ್ಲಿ ತುಲಾರಾಶಿ. ಸೊ ತುಲಾರಾಶಿಗೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 17ನೇ ತಾರೀಕಿಗೆ ಈ ಸೂರ್ಯ ತುಲಾರಾಶಿ ದೀಪಾವಳಿ ಹಬ್ಬದ ಸಮಯ. ಆವಾಗ ಕಾವೇರಿ ತೀರ್ಥೋದ್ಭವ ಬಬಲ್ಸ್ ಬರುತ್ತೆ ಕಾವೇರಿ. ತುಲಾರಾಶಿ ಗುರುಬಲ ಇದೆ.
ಇನ್ನು ಆಕಾಂಕ್ಷೆಗಳು ಅವರು ನೆನೆಸಿದ್ದೆಲ್ಲ ಮೇ ತಿಂಗಳು ಗುರುಬಲ ಇದೆ. ವಿವಾಹ ಶುಭ ಕಾರ್ಯಕ್ಕೆ ಪ್ರಯತ್ನ ಪಟ್ಟರೆ ಆಗುತ್ತೆ, ಪ್ರಯತ್ನ ಪಡೆದೇ ಇದ್ರೂ ಆಗುತ್ತೆ. ನೀವು ಕೇಳ್ಬೋದು ಪ್ರಯತ್ನ ಪಡೆದೇ ಹೇಗಾಗುತ್ತೆ. ಬಿನ್ ಮಾಂಗ್ಯ ಮೋತಿ ಮಿಲೆ ಮಾಂಗ್ಯ ಮಿಲೆ ನಬಿ ತುಳಸಿದಾಸ ಕರ್ತೆ ಈ ಭಾಗ್ಯಕ್ಕೆ ರೀತಿ, ಭಾಗ್ಯದ ರೀತಿಯಲ್ಲಿ ತುಳಸಿದಾಸ್ ಹೇಳ್ತಾರೆ, ಸಮಯ ಚೆನ್ನಾಗಿದೆ ಪ್ರಯತ್ನ ಪಡದೇ ಇದ್ರೂ ಅವ್ನಿಗೆ ಜಯವಾಗುತ್ತೆ. ಸಮಯ ಬಿಟ್ಟಿರ್ತದೆ, ಪ್ರಯತ್ನ ಪಟ್ಟರು ಉಲ್ಟಾಗ್ಬಿಡುತ್ತೆ, ಅವ್ನಿಗೆ ಜಯ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ತುಲಾರಾಶಿ ಇದು ಚಿತ್ತ, ಸ್ವಾತಿ, ವಿಶಾಖ. 2ನೇ ಮನೆ ಶುಕ್ರ ಬುಧ, ಆರ್ಥಿಕ ವೃದ್ಧಿ ಅವರ ಆಕಾಂಕ್ಷ. ಗುರುಬಲ ಇರೋ ಕಾರಣ ಬಹಳ ಶುಭ. ಸಮಯವರೆಗೂ ಇದೆ. ಅದರ ನಂತರ ಅಷ್ಟಮ ಗುರುಬಲ, 1 ವರ್ಷ ಗುರುಬಲ ಇರಲ್ಲ ತುಲಾರಾಶಿ. ಸೊ ಯಾರು ಮದುವೆ ವಿಷಯ ಎಲ್ಲ ಅದಕ್ಕೆ ಮುಂದೆ ಮಾಡಿಬಿಡ್ಬೇಕು. ಅದಕ್ಕೆ ನಂತರ ಮಾಡಿದ್ರೆ ಸ್ವಲ್ಪ ತೊಂದರೆಗಳಾಗ್ಬೋದು. ಸೊ ಗುರು ಶಾಂತಿ ಮಾಡಲೇಬೇಕು. ನನ್ನ ಪಂಚಾಂಗದಲ್ಲಿ ಹೇಗೆ ಮಾಡಬೇಕು, ನವಗ್ರಹಗಳ ಶಾಂತಿ ಒಂದು 100 ರೂಪಾಯಿಗೆ ಮನೆಯಲ್ಲೇ ಜ್ಯೋತಿಷವು ಅರ್ಥ ಮಾಡ್ಬೋದು, ಶಾಂತಿನೂ ಅಷ್ಟೊತ್ತುಗಳು ಇಷ್ಟು ಮಂತ್ರಗಳು ಯಾವ ಪಂಚಾಂಗದಲ್ಲೂ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಬೋದು. ಅದಕ್ಕೆ ನಿಮಗೆ ಯುಗಾದಿ ಹಬ್ಬ ಭಾಳ ಸಂತೋಷದಿಂದ ಮೊದಲನೇ ಕಾಪಿ ನಿಮಗೆ ನನಗೆ ಡಾಕ್ಟರ್ ವೀರೇಂದ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು, ಈ ಕಡೆ ಸುಗುಣೇಂದ್ರ ಅಷ್ಟಮಠ ಉಡುಪಿ ಸುಗುಣೇಂದ್ರ ತೀರ್ಥ ಪರ್ಯಾಯ ಇದೆ, ಅವರೆಲ್ಲ ಆಶೀರ್ವಾದದಿಂದ ಪುಸ್ತಕ ಬರ್ತಾರೆ. ತುಲಾರಾಶಿ ಅವ್ರದ್ದೇನಾದ್ರು ಪರಿಹಾರ ಅಂದರೆ ಇಲ್ಲಿ ಪಂಚಮ ಶನಿ ಇದೆ. ಪಂಚಮ ಶನಿ ಇದ್ರೆ ಸಂತಾನ ಲೇಟು, ಲಾಭಾರ್ಷಣ ಆಗೋದು. ಆದ ಕಾರಣ ಶನಿ ಮಹಾತ್ಮನ ಶಾಂತಿ ಶನಿವಾರ ದಿನ ಹನುಮಾನ್ ಚಾಲಿಸ ಓದ್ಕೊಂಡ್ಬಿಟ್ರೆ ತುಂಬ ಶುಭ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಬಂದ್ಬಿಟ್ಟು ಅಕ್ಟೋಬರ್ 14 ನವಂಬರ್ ಟು 14 ನವಂಬರ್ ಯಾರು ಹುಡ್ತಾರೆ ವೃಶ್ಚಿಕ ರಾಶಿ. ಸೊ ಇಲ್ಲಿ ವೃಶ್ಚಿಕ ರಾಶಿ ಪ್ರಧಾನಮಂತ್ರಿ ಮೋದಿಯವರು ಹುಟ್ಟಿದ್ರು. ವೃಶ್ಚಿಕ ರಾಶಿಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಹುಟ್ಟಿದ್ರು. ವೃಶ್ಚಿಕ ಲಗ್ನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋದು ಯಾಕೆ? ಅವರು ಸಾಧಾರಣ ವ್ಯಕ್ತಿ ಶ್ರಮೆನೂ ಪಟ್ಟಿದ್ದಾರೆ. ಸಾಧಾರಣ ವ್ಯಕ್ತಿ ಶ್ರಮೆ ಪಟ್ಟರೆ ಮೇಲೆ ಹೋಗಬೇಕು ಅನ್ನೋದು ತುಂಬ ದೊಡ್ಡ ಉದಾಹರಣೆ ಪ್ರಧಾನಮಂತ್ರಿ ಮೋದಿ. ಇವತ್ತು ಅಯೋಧ್ಯೆಯನ್ನು ಎಷ್ಟು ಬಂಗಾರ ಮಾಡಿಬಿಟ್ಟಿದ್ದಾರೆ, ಕಾಶಿಯನ್ನು ಬಂಗಾರ ಮಾಡಿಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ ಯಾಕೆ ನಾವು ಶುಭ ಗುರುಬಲ ಬರ್ತಾ ಇದೆ. ಮೇ ತಿಂಗಳಿಗೆ ಅದ್ಭುತ ಯೋಗ. ವೃಶ್ಚಿಕದಲ್ಲಿ ಬುಧ ಶುಕ್ರ ಮರ್ಕುರಿ ಆ್ಯಂಡ್ ವೀನಸ್. ಈಗ ನೆಹರೂಜಿ ಜಾತದಲ್ಲಿ 2 ಗ್ರಹ ಇತ್ತು, ರಾಜಯೋಗ. ವೃಶ್ಚಿಕ ರಾಶಿಗೆ ಮೇ ತಿಂಗಳ ನಂತರ ಈ ಗುರು 6ರಲ್ಲಿ ಇರೋದು 7ನೇ ಮನೆ ಪಡೆದ್ರೆ ಅದ್ಭುತ ಯೋಗ ಶುಭ. ಮತ್ತು 14 ಜನವರಿಗೆ ಸೂರ್ಯನ ಮಕರ ರಾಶಿ ಬರುತ್ತೆ. ದೊಡ್ಡ ಪರಿವರ್ತನೆ, ಉತ್ತರಾಯಣ ಪುಣ್ಯಕಾಲ ಕಾಯ್ಬೇಕು. 14 ಜನವರಿ ಪೊಂಗಲ್ ಹಬ್ಬ, ಮಕರ ಜ್ಯೋತಿ, ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಅಂತ ಎಷ್ಟು ಭಕ್ತರಲ್ಲಿ ಹೋಗ್ತಾರೆ. ತಿರುಪತಿಗೂ 1 ಜನವರಿಗೆ ವೈಕುಂಠ ದ್ವಾರದಲ್ಲಿ ದರ್ಶನ. ಅರ್ಥ ಮಾಡಿ. ವೈಕುಂಠ ಏಕಾದಶಿ, ವೈಕುಂಠ ದ್ವಾರ ಅರ್ಥ ಮಾಡಿ. ವಿಧದಾಕುಂಠ ಅಂದರೆ ವೈಕುಂಠ ಅಂದರೆ ಪುನಃ ನಮಗೆ ಜನ್ಮ ಮರಣ ಆಗಲ್ಲ. ವೈಕುಂಠ ಹೋಗ್ಬೋದು. ದೇವಸ್ಮರಣೆ ಹರಿಕೀರ್ತನೆಯನ್ನು ಮಾಡಬೇಕು. ವೃಶ್ಚಿಕ ರಾಶಿ ಕುಜಿನ ಅಧಿಪತಿ. ಹವಳನ್ನು ಧಾರಣೆ ಮಾಡಬೇಕು. ಸಂಖ್ಯೆಗಳಲ್ಲಿ 5, 9 ಉಪಯೋಗ ಮಾಡಿದ್ರೆ ತುಂಬ ಶುಭ. ನೆಕ್ಸ್ಟ್ ಧನುರ್ಮಾಸನೇ ನಡೆ. ಧನುರ್ಮಾಸದಲ್ಲೇ ಈ ಹೊಸ ವರ್ಷ 1 ಜನವರಿ ಅಂತ ಹೇಳಿದರೆ, ಈ ಹೊಸ ವರ್ಷ ಲಂಡನ್ ರಾಜ ಚೇಂಜ್ ಮಾಡಿದಾಗ ಉತ್ತರಾಯಣ ಪುಣ್ಯಕಾಲ 14 ಜನವರಿ. 1 ಜನವರಿ ಅಲ್ಲಿ ಹತ್ತಿರನೇ ಇದೆ. ಕ್ರಿಸ್ಮಸ್ ಹಬ್ಬ, ಚಳಿಗಾಲ, ಹೇಮಂತ ಋತು, ಭಾಳ ಹಿಮ ಅಂತ. ಭಾರತದಲ್ಲಿ ಹಿಮಾಲಯಕ್ಕೆ ಹೋದರೆ ಹಿಮ, ಅಲ್ಲಿ ಐಸ್ಲ್ಯಾಂಡ್ಗೆ ಹೋದರೆ, ಯುರೋಪಲ್ಲಿ ಹೋದರೆ ಆ ಚಳಿ ನಾವು ಸಹಿಸೋದು ತುಂಬ ಕಷ್ಟ. ವಯಸ್ಸಾದವರೆಲ್ಲ ಲಂಡನ್ನು ಅಮೆರಿಕಾ ಹೋಗಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಚಳಿ. ಅರ್ಥ ಮಾಡಿ. ಸೊ ಈ ಧನುರ್ಮಾಸ ಗುರುಬಲ ಇದೆ. ಮೇ ತಿಂಗಳವರೆಗೂ ಗುರುಬಲ ಇದೆ. 3ರಲ್ಲಿ ಶನಿ ಅದ್ಭುತವಾಗಿದೆ. 7ರ ಶನಿ ತುಂಬ ಕಷ್ಟಪಟ್ಟರೆ ಧನುರಾಶಿ. ಈಗ ಸುಖವನ್ನು ಧನುರ್ಮಾಸನೇ ನಡೀತಾ ಇದೆ. ಈ ಸೂರ್ಯನು ಕುಂಭ ಮಾಸ ಬಂದಾಗ ತುಂಬ ಶುಭಫಲ ಅನುಭವಿಸ್ತೀರ. ಯಾಕಂದರೆ ಅದು ಶಿವರಾತ್ರಿ ಹಬ್ಬ. ಆಗ ಚಳಿ ಕಮ್ಮಿ ಆಗುತ್ತೆ. ಈ ಸೂರ್ಯನಿಂದ ನಾವು ಚಳಿ ಯಾವಾಗ, ಮಳೆ ಯಾವಾಗ, ಯಾವಾಗ ಭೂಕಂಪಗಳು ಬರ್ತೀವಿ, ಯಾವಾಗ ಯುದ್ಧಗಳು ಬರ್ತೀವಿ, ಇವನ್ನೆಲ್ಲ ನಾವು ಅನಲೈಸ್ ಮಾಡಬೇಕು. ಧನುರಾಶಿ ಗುರುಬಲ ಇದೆ, ಶುಭ ಇದೆ. ಪರಿಹಾರ ಪೂಜಾ ನರಸಿಂಹ ಅಷ್ಟೋತ್ತರವನ್ನು ಮಂಗಳವಾರ ಓದ್ಕೊಂಡು, ಉಗ್ರಂ ವೀರಂ ಮಹಾವಿಷ್ಣು ಜ್ವಾಲಂತಂ ಸರಸ್ವತೋಮುಖಂ ನಾರಸಿಂಹಂ ವೈಷ್ಣವಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿ ಈ ಮಂತ್ರ ಹೇಳಿಬಿಟ್ರೆ ಕುಜ ಶಾಂತಿ. ಇದು ಮಕರ ರಾಶಿ 14 ಜನವರಿ. ಪ್ರತಿ ವರ್ಷ ಈ ಸೂರ್ಯನು ಮಕರ ಸಂಕ್ರಮಣ, 12 ಸಂಕ್ರಮಣ ಅರ್ಥ ಮಾಡ್ಕೊಳ್ಳಿ. 360 ಡಿಗ್ರೀಸ್ ಡಿವೈಡ್ ಮಾಡಿದ್ರೆ ಒಂದೊಂದು ರಾಶಿಗೆ 30 ಆಗುತ್ತೆ ಡಿಗ್ರಿ. ಅದಕ್ಕೆ 360 ದಿವಸ ಒಂದು ಸಂವತ್ಸರ ಲೆಕ್ಕಾಚಾರ. ಸೊ ಮಕರ ರಾಶಿಗೆ ಗುರುಬಲ, ಸಿಹಿ ಸುದ್ದಿ, ಹೊಸ ವರ್ಷ ಶುಭವಾಗುತ್ತೆ. ಮೇ ತಿಂಗಳ ನಂತರ ಗುರುಬಲ.
ಮೇಲೆ ತಿಂಗಳು. ಆದರೆ ಎಲ್ಲರ ಶನಿ ಇನ್ನೂ 1 ವರ್ಷ ಇದೆ, ತುಂಬ ಕಷ್ಟಪಟ್ಟಿದ್ದಾರೆ. ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಇಲ್ಲದೇ ಇದೆ ಕಾಲಿಗೆಟ್ಟಾಗ ಆಸ್ಪತ್ರೆಯಿಂದ ಸೇರಿಸ್ಬಿಡುತ್ತೆ ಶನಿ ಮಾತು ಎಲ್ಲರ ಶನಿ. ಸೊ ದಶೆ ಪರಿಹಾರ ಶನಿ ಅಂದರೆ ಶನಿವಾರದಿಂದ ಎಳ್ಳೆಣ್ಣೆ ಸ್ನಾನ ಮಾಡೋದು, ಕಾಲಿಗಳು ತಿನ್ನಿಸ್ತಾರೆ. ಬೆಳಿಗ್ಗೆ ಅವ್ರು ವಾಕಿಂಗ್ ಮಾಡುವಾಗ ಎಳ್ಳೆಣ್ಣೆ ಸ್ನಾನ, ಎಳ್ಳೆಣ್ಣೆಯನ್ನು ಹೋಗಿ ದೇವ್ರಿಗೆ ಅರ್ಪಣೆ ಮಾಡೋದು, ನೀಲ ವಸ್ತ್ರವನ್ನು ದೇವ್ರಿಗೆ ಅರ್ಪಣೆ ಮಾಡೋದು, ನೀಲ ಮಣಿಯನ್ನು ಧಾರಣೆ. ಶನಿ ಬಲವಾಗಿದ್ದರೆ ನೀಲಮಣಿ, ಶನಿ ಬಲವಾಗಿಲ್ಲದೆ ಇದ್ದರೆ ಯಾರೋ ಹೇಳ್ಬಿಡ್ತಾರೆ ನೀಲಮಣಿ ಹಾಕ್ಬಿಡು, ಹಾಕಿದ್ರೆ ಅವ್ನು ನಷ್ಟ ಆಗ್ತಾರೆ. ಅದಕ್ಕೆ ಜಾತಕ ನೋಡ್ಬಿಟ್ಟು ಮಣಿಯನ್ನು ಜಮ್ ಥೆರಪಿ ಅಂತ ಪುಸ್ತಕಗಳೇ ಬರುತ್ತೆ, ನೋಡ್ಕೊಂಡು ಹಾಕ್ಕೊಬೇಕು. ಎಲ್ಲರೂ ಯಾವುದೋ ಮಣಿ ಕೊಟ್ಬಿಡ್ತಾರೆ, ಅಂಗಡಿ ನೋಡ್ಕೊಟ್ಬಿಡ್ತಾರೆ. ಅವ್ರು ವ್ಯಾಪಾರ ಆದರೆ ಸಾಕು. ನಾವು ಜ್ಯೋತಿಷ್ಯ ಕೇಳಬೇಕು. ಮಕರ ರಾಶಿ ಗುರುಬಲ ಮೇ ತಿಂಗಳ ನಂತರ ಪರಿವರ್ತನೆ 7.5 ಇದ್ರೂ ಮೇಲೆ ಬರ್ತಾರೆ, ಒಳ್ಳೇದಾಗುತ್ತೆ. ದಶೆ ಚೆನ್ನಾಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ಕುಂಭರಾಶಿ ನೋಡೋಣ. 14th ಫೆಬ್ರವರಿ ಟು 14th ಮಾರ್ಚ್ ಯಾರ್ಯಾರು ಬಿಡ್ತಾರೆ. ಆಗ ಶಿವರಾತ್ರಿ ಹಬ್ಬ, ಈ ಚಳಿ ಕಡಿಮೆ ಆಗಿ ಉತ್ತರಾಯಣ ಶುರುವಾಗಿ 1.5 ತಿಂಗಳಿಗೆ ಇದು ಕುಂಭ ರಾಶಿ. ಸೊ ಧನಿಷ್ಠ ಶತಭಿಷ ಪೂರ್ವವಾದ ನಕ್ಷತ್ರ ಕುಂಭ. ಸೊ ಕುಂಭರಾಶಿ ಗುರು 4 ಜನ್ಮನಾಮನಳು ದುಃಖಂ ತಣಿಯೇ ದುರ್ಯೋಧನ ತಥಾ ಚತ್ವರಿ ಪಾಂಡುನಾಶಾಯ. ಸೊ ಗಂಭೀರ ಸಮಯ ಕುಂಭರಾಶಿಗೆ. ದಶೆ ಚೆನ್ನಾಗಿದೆ, ತೊಂದರೆ ಗುರು ಶಾಂತವನ್ನು ಮಾಡಿಕೊಳ್ಳೋದು. ಗುರುವಾರ ವಾಮನ ಲೀಲೆಯನ್ನು ಧ್ಯಾನ ಮಾಡೋದು, ಓಂ ನಮಃ ಶಿವಾಯ ಜಪ ಮಾಡೋದು. ಕುಂಭರಾಶಿ ಕುಂಭದಲ್ಲೇ ಶನಿ 1 ವರ್ಷ ಕಾಯಬೇಕು. ಕುಂಭರಾಶಿಯನ್ನು ಶನಿ ಬಿಡ್ತದೆ, ಅಷ್ಟವರೆಗೂ ದಶೆ ಚೆನ್ನಾಗಿದೆ, ತೊಂದರೆ ಆಗಲ್ಲ. ಆದರೆ ನಿಮ್ಮನ್ನೊಂದು ಕಾಪಾಡೋ ಗ್ರಹಗಳಿದೆ. ಕುಂಭರಾಶಿ 11ರಲ್ಲಿ ರವಿ, 11ರಲ್ಲಿ ಕುಜ, ಈ ಬುಧ ಶುಕ್ರ, ಇವೆಲ್ಲ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ನವಗ್ರಹಗಳಿಂದ 2 ಗ್ರಹ ದೋಷ ಇರ್ಬೋದು, ಬೇರೆ ಗ್ರಹಗಳ ನಿಮ್ಮನ್ನು ಕಾಪಾಡುತ್ತಲ್ಲ, ಕಾಪಾಡೋ ಗ್ರಹಗಳಿರೋದ್ರಿಂದ ನಿಮ್ಮ ದಶೆ ಚೆನ್ನಾಗಿರೋದ್ರಿಂದ ಸ್ವಲ್ಪ ಜಪ ತಪ ಮಾಡಿಕೊಂಡ್ರೆ ಈ ದೋಷ ಹೋಗಿ ನಿಮಗೂ ಕ್ರಮೇಣವಾಗಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ತಾರೆ. ಸ್ಲೋ ಆಗಿ ಹೋಗಿ ಮೆಲ್ಲಗೋದ್ರೆ ನಿಮಗೆ ಜಯ ಅಂತ ಶಾಸ್ತ್ರ ಇದೆ. ಸುಮ್ಮನೆ ಯಾವಾಗಲೂ ಸ್ಪೀಡ್ ಹೋಗಬಾರ್ದು. ಕ್ರಿಕೆಟ್ ಮ್ಯಾಚಲ್ಲಿ ಪ್ರತಿ ಬಾಲ್ಗೆ 6 ಹೊಡೆಯೋದು, ಒಂದೊಂದು ಹೊಡೆದು ಸಡನ್ ಮೈಂಡ್ಸ್ ಬಂದರೆ ಯಾವಾಗಲೂ 6 ಹೊಡೆದು ಔಟ್ ಆಗ್ಬೋದು. ಅವ್ರಿಗೆ ಗೊತ್ತಿದೆ ಯಾವ್ದು ನಾನು ಹೊಡಿಬೇಕು, ಯಾವ್ದು ಹೊಡಿಬಾರ್ದು, ನಾವು ಮ್ಯಾಚ್ ಜಯಿಸಬೇಕು. ಇದು ಜೀವನ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ. ಕುಂಭರಾಶಿ ಏನಾದರೂ ಪರಿಹಾರ ಮಾಡ್ಕೋಬೋದು. ಪರಿಹಾರ ಶನಿ ಮಹಾತ್ಮ, ಪುನಃ ಅದೇ ಶನಿ ಮಹಾತ್ಮ ಕೂರ್ಮೋ ಭಾಸ್ಕರ ಪುತ್ರಸ್ಯ ಅಂದಿದೆ. ಕೂರ್ಮ ಪುರಾಣ ಬರೆದಿದ್ದಾರೆ. ಕೂರ್ಮಾವತಾರವನ್ನು ಯಾರು ಧ್ಯಾನ ಮಾಡ್ತಾರೋ 7 ಶನಿಯರವರೆಗೆ ತೊಂದರೆ ಆಗಲ್ಲ. ಕೂರ್ಮಾವತಾರದಲ್ಲಿ ಮಹಾಲಕ್ಷ್ಮಿ ಬಂದಿದ್ದು, ಚಂದ್ರನು ಬಂದಿದ್ದು, ವಿಷ ಬಂತು. ಆ ವಿಷವನ್ನು ಪರಶಿವನು ಕುಡಿದ್ರಂತೆ. ಮಾನಸಹಿತ ವಿಷ ಕಾಯಿಕೆ ಶಂಭುಪಯೋ ಜಗದೀಶ್ ವಿನಾಮಾನ ಅಮೃತ್ ಪಿಯ ರಾಹು ಕಟಾಯೋಶೀಶ್. ಎಷ್ಟು ಚೆನ್ನಾಗಿ ಹೇಳಿದೆ. ಮರ್ಯಾದೆಯಾಗಿ ವಿಷವನ್ನು ಕುಡಿದಂತೆ ಶಿವನು. ವಿಷ ಕುಡಿಬಾರ್ದು. ಯಾರ್ಯಾರು ಶಿವ ಕುಡಿದ್ರು, ಶಿವನು ಪರಶಿವನು ನೀಲಕಂಠ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆ ಶಕ್ತಿ ಇತ್ತು ಶಿವನಿಗೆ. ವಿಷವನ್ನು ಕುಡಿದು ಅದನ್ನು ಜೀರ್ಣ ಮಾಡೋ ಶಕ್ತಿ ಇರುತ್ತೆ ಕುಂಭರಾಶಿಗೆ. ದಶೆ ಚೆನ್ನಾಗಿದ್ರೆ ಇದೆಲ್ಲ ಹೇಳಿದ್ರೆ ಶಿವನ ಧ್ಯಾನ ಮಾಡೋದು. ಹೇಗೆ ವಿಷವನ್ನು ಕುಡಿದು ಆಮೇಲೆ ಅಮೃತ ಬಂತು. ಅಮೃತವನ್ನು ರಾಹುಲ್ ಕುಡಿದಿದ್ದಕ್ಕೆ ನವಗ್ರಹಗಳಾದವು. ಅರ್ಥ ಮಾಡ್ಕೊಂಡು ಇವೆಲ್ಲ ಇದು ಪುರಾಣಗಳು ಮೈಥಾಲಜಿ ಅಂದ್ಬಿಟ್ಟಾಗ ಬ್ರಿಟಿಷ್ ಭಾಳ ದೊಡ್ಡ ತಪ್ಪು ಮಾಡಿದಾಗ ಇವೆಲ್ಲ ಸತ್ಯ. ಬೈಬಲು ಸತ್ಯ, ವೇದಶಾಸ್ತ್ರವೂ ಸತ್ಯ. ಕುಂಭರಾಶಿ. ಸೊ ಮೀನರಾಶಿಗೆ ಇನ್ನೂ ಗುರುಬಲ ಇದೆ. ಸೊ ಮೀನರಾಶಿಗೆ ಭಾಳ ಜನ ಹೇಳ್ತಾರೆ ನೀವು ಭಾಳ ಕಡಿಮೆ ಹೇಳ್ಬಿಟ್ರಿ, ನಮ್ಮ ಮೀನರಾಶಿ ಅನ್ಸುವ ಜಾಸ್ತಿನೇ ಹೇಳ್ತೀನಿ. ಮೀನರಾಶಿಗೆ 2ನೇ ಮನೆ ಗುರು, ಆರ್ಥಿಕ ವೃದ್ಧಿ, ಕುಟುಂಬದಲ್ಲಿ ಸುಖ. 2ನೇ ಮನೆ ಕಣ್ಣು, ಬಲಗಣ್ಣು ಅಂದರು. ಶುಭಗ್ರಹ ಪಾಪಗ್ರಹಗಳಿದ್ರೆ ಕ್ಯಾಟ್ರಾಕ್ಟ್ ಆಗೋದು, ಆಪರೇಷನ್ ಆಗೋದು ಬಲಗಣ್ಣಿಗೆ. 12ನೇ ಮನೆ ಎಡಗಣ್ಣು ಅಂದರು. ಇಷ್ಟು ಮೆಡಿಕಲ್ ಅಷ್ಟೇ ಹೇಳಿದ್ದಾರೆ. ಪಾದಗಳು ಮೀನರಾಶಿ, ಕಾಲಪುರುಷದ ಅಂಗದಲ್ಲಿ ಪಾದ. ಸೊ ಮೀನರಾಶಿಗೆ ಎಲ್ಲರಲ್ಲಿ ಗುರು, ವ್ಯಾಪಾರದಲ್ಲಿ ವೃದ್ಧಿ, ಬಂಗಾರ ರೇಟ್ ಜಾಸ್ತಿ ಆಗುತ್ತೆ. ಗುರು ಬಲವಾಗಿದ್ದರೆ ಬಂಗಾರ ತಗೊಳ್ಬೋದು. ಚಂದ್ರ ಬಲವಾಗಿದ್ದರೆ ಬೆಳ್ಳಿ ತಗೊಬೇಕು. ಕುಜ ರವಿ ಇದ್ದರೆ ತಾಮ್ರ ತಗೊಬೇಕು. ಇವೆಲ್ಲ ಲೋಹವನ್ನು ಪಂಚಲೋಹ ಅಂದರು, ನವರತ್ನಗಳು ಅಂದರು. ಸೊ ಮೀನರಾಶಿಗೆ ಅಧಿಪತಿ ಗುರು. ಹಳದಿ ಪುಷ್ಪದಿಂದ ದೇವರ ಪೂಜೆ ಮಾಡೋದು ತುಂಬ ಶುಭ. ಯಾವ ಮಾಡಬೇಕು? ಗುರುವಾರ ಅದೇ ಹಳದಿ ಪುಷ್ಪ, ಹಳದಿ ವಸ್ತ್ರವನ್ನು ದೇವರ ಅರ್ಪಣೆ ಮಾಡೋದು. ಮಂತ್ರ ಮಂತ್ರ ಅಂದರೆ ದೇವಾನಾಂಚ ಶ್ರೀನಾಂಚ ಗುರು ಕಾಂಚನ್ ಸನ್ನಿಭ ಬುದ್ಧಿಭೂತಂ ತ್ರೈಲೋಕೇಶಂ ತನ್ನಮಾಮಿ ಬೃಹಸ್ಪತಿಯ ಮಂತ್ರ ಇದೆ. ಭಾಳ ವೃದ್ಧಿ ಆಗುತ್ತೆ. ಆದರೆ 7 ಶನಿ ಇದೆ, ಹಿಡಿದಿದೆ. ಸೊ ಇನ್ನೂ ಅವರಿಗೆ 7 ಶನಿ ಅಂತೇಳಿ ಎರಡು ವರ್ಷ ಆಗ್ತಾ ಇದೆ. ಇನ್ನು ಬಾಕಿ 7 ವರ್ಷದಲ್ಲಿ. ಸೊ ಶನಿ ಮಹಾತ್ಮನಿಗೆ ವಿಶೇಷವಾಗಿ ನೀಲ ವಸ್ತ್ರವನ್ನು ದೇವರ ದಾನ ಮಾಡೋದು.
ನೀಲಾಂಜನ ಸಮಾಭಾಸ, ಶನಿ ಮಹಾತ್ಮನಿಗೆ ನೀಲ ಕಪ್ಪು ವಸ್ತ್ರ. ಶನಿ ಬಲವಾಗಿದ್ದರೆ ಅವ್ರಿಗೆ ಜೀನ್ಸ್ ಪ್ಯಾಂಟ್ ಇಷ್ಟ ಇರುತ್ತೆ, ಬ್ಲೂ ಜೀನ್ಸು ಕಪ್ಪು. ಹಲವ್ರಿಗೆ ಕಪ್ಪು ಇಷ್ಟ ಇರುತ್ತೆ. ಹಲವ್ರಿಗೆ ಚಂದ್ರ ಬಲವಾಗಿದ್ದರೆ ಶ್ವೇತ ವಸ್ತುವನ್ನೇ ಧಾರಣೆ ಮಾಡ್ತಾರೆ. ಉದಾಹರಣೆಗೆ ನರ್ಸ್ಗಳು, ಡಾಕ್ಟರ್ ಅಂದರೆ ಆಸ್ಪತ್ರೆಯಲ್ಲಿ ವೈದ್ಯರೆಲ್ಲ ಶ್ವೇತ ವಸ್ತ್ರ. ಶನಿಗೆ ಕಪ್ಪು ಕೋಟ್ ಹಾಕ್ತಾರೆ ವಕೀಲರು, ಅರ್ಥ ಮಾಡ್ಕೊಂಡು ಅವ್ರ ಯೂನಿಫಾರ್ಮ್ ಕಪ್ಪು ಕೋಟ್ ಅಂದರೆ ವಕೀಲರು ಅಂತ. ಶನಿ ಮಹಾತ್ಮನಿಗೆ ಕಪ್ಪು, ಚಂದ್ರನಿಗೆ ಶ್ವೇತವರ್ಣ, ಗುರುವಿಗೆ ಹಳದಿ ಬಣ್ಣ, ಶುಕ್ರನಿಗೆ ವಿಚಿತ್ರ ಬಣ್ಣ, ರೇನ್ಬೋ ಕಲರ್, ಇಂದ್ರಧನುಷು ಅಂತ ಹೇಳಿದೆ. ಎಲ್ಲ ಗ್ರಹಗಳು. ಕುಜನಿಗೆ ಕೆಂಪು, ಸೂರ್ಯ ಮತ್ತು ಕುಜ. ನವರಂಗ ಅಂತ ಸಿನಿಮಾ ಮಾಡಿದ್ದಾರೆ. ನವಗ್ರಹಗಳು, ನವರಂಗು. ಹಾಗೆ ಈ ರಂಗುಗಳನ್ನು ಅರ್ಥ ಮಾಡ್ಕೊಂಡು ಜಮ್ ಥೆರಪಿಯಲ್ಲಿ ಬರುತ್ತೆ ಇದು. ಸೊ ಮೀನ ರಾಶಿಗೆ ಶನಿ ಮಹಾತ್ಮನ ಚಾನ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಸ್ವಲ್ಪ ದೂರ. ಯಾಕಂದರೆ 10ರಲ್ಲಿ ಸೂರ್ಯ ಇದೆ. ಹೊಸ ವರ್ಷಕ್ಕೇನೆ ಈ ವರ್ಷದಲ್ಲಿ ಕೆಲಸ ಸಿಕ್ಕೋದು, ದೂರದೇಶ ಪ್ರಯಾಣ, ಆಕಾಂಕ್ಷೆ ಪೂರ್ಣ ಆಗೋದು ಮೀನ ರಾಶಿ ಶುಭಕರ. ಇಲ್ಲಿಗೆ ರಾಶಿ ಫಲಾಫಲ ತಿಳ್ಕೊಂಡಾಯ್ತು. ಮುಂದಿನ ಭಾಗದಲ್ಲಿ ನೋಡೋಣ ರಾಜ್ಯ ರಾಜಕೀಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ 2024.